ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಟಾಟಾ ಟಿಯಾಗೋ 2025 ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಟಿಯಾಗೋ ಇವಿ ಮುಂದೆ ಇದ್ದೀನಿ. ಸೊ ಈ ಒಂದು ಕಲರ್ ಬಂದ್ಬಿಟ್ಟು ಸೂಪರ್ ನೋವಾ ಕಾಪರ್ ಅನ್ನುವಂತ ಕಲರ್. ಸೊ ಇದು ಕೂಡ ಹೊಸ ಒಂದು ಕಲರ್ ಅಂತ ಹೇಳ್ಬೋದು. ಇದು ಟಿಗರ್ ನಲ್ಲಿ ಇತ್ತು, ಆದ್ರೆ ಇದೀಗ ಟಿಯಾಗೋ ನಲ್ಲಿ ಬಿಟ್ಟಿದ್ದಾರೆ. ಸೊ ಇದೀಗ ನಾನು ತೋರಿಸ್ತಾ ಇರುವಂತ ಗಾಡಿ ಬಂದ್ಬಿಟ್ಟು ಟಿಯಾಗೋ ಇವಿ. ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ, ಹೇಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ. ಇವಿ ಗಾಡಿ ಆಗಿದ್ರೆ ಟಿ ಲೋಗೋಗಳು ವೈಟ್ ಕಲರ್ ಅಲ್ಲಿ ಶೋ ಆಗುತ್ತೆ. ಸೊ ಇದ್ರಲ್ಲಿ ಕೂಡ ವೈಟ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಫ್ರಂಟ್ ಅಲ್ಲಿ ನೀವು ನೋಡಬಹುದು, ಮೇಲೆ ನಿಮಗೆ ಲೋಗೋ ಪಕ್ಕದಲ್ಲಿ ನಿಮಗೆ ಪಿವಿ ಗಾಡಿಗಳಲ್ಲಿ ಗ್ರಿಲ್ ಕೊಡ್ತಾ ಇದ್ರು, ಆದ್ರೆ ಇದರಲ್ಲಿ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಲೋಗೋ ಪಕ್ಕದಲ್ಲೇ ಸ್ವಲ್ಪ ಚಿಕ್ಕದಾಗಿ ಒಂದು ಏರ್ ಡ್ಯಾಮ್ ತರ ಕೊಟ್ಟಿದ್ದಾರೆ. ಸೊ ಏರ್ ಸರ್ಕ್ಯುಲೇಷನ್ ಗೆ ನಿಮಗೆ ಸ್ಪೇಸ್ ಕೊಟ್ಟಿರುವಂತದ್ದು ನೋಡಬಹುದು. ಇನ್ನ ಇದೊಂಥರ ಗ್ರೇ ಕಲರ್ ಅಲ್ಲಿ ನಿಮಗೆ ಒಂದು ಫಿನಿಶಿಂಗ್ ಕೊಟ್ಟಿರುವಂತ ನೋಡಬಹುದು. ಇನ್ನು ಇದರ ಗ್ರಿಲ್ ನೋಡಬಹುದು, ಇದು ಟಿಯಾಗೋದಲ್ಲಿ ಒಂದು ಅಡ್ಡ ಲೈನ್ ಅಲ್ಲಿ ಬರ್ತಾ ಇತ್ತು, ಆದ್ರೆ ಇದೀಗ ಇದೇ ಒಂದು ಮೇನ್ ಆಗಿ ಚೇಂಜ್ ಆಗಿರುವಂತದ್ದು. ಫ್ರಂಟ್ ಇಂದ ಹೇಳ್ಬೇಕಾದ್ರೆ ಇದು ನಿಮಗೆ ಈ ಒಂದು ಡಿಸೈನ್ ಅಲ್ಲಿ ಕೊಟ್ಟಿರುವಂತ ಕ್ರಾಸ್ ಲೈನ್ಸ್ ಅಲ್ಲಿ. ಸೊ ಇದು ಕೂಡ ಫ್ರಂಟ್ ಇಂದ ನಿಮ್ಗೆ ನೋಡಿದಾಗ ಒಂದೊಳ್ಳೆ ಲುಕ್ ನ ಕೊಡುತ್ತೆ. ಸೊ ನೋಡ್ಬೋದು ಹೇಗಿದೆ ಅಂತ, ಒಂದೊಳ್ಳೆ ಲುಕ್ ಕೂಡ, ಏರ್ ಸರ್ಕ್ಯುಲೇಷನ್ ಕೂಡ ಆಗುವಂತದ್ದು. ಇದು XT ಮಾಡೆಲ್. ಇದು ಕೂಡ ಇದರಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಕೊಟ್ಟಿಲ್ಲ, ಮಿಡ್ ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಫಾಗ್ ಲ್ಯಾಂಪ್ ಬರಲ್ಲ. ಸೊ ಈಗಾಗಲೇ ಹೇಳಿರೋ ತರ ಪಿವಿಗೂ ಮತ್ತೆ ಇವಿಗೂ ಹೆಡ್ಲೈಟ್ ಅಲ್ಲಿ ಯಾವುದೇ ತರಹದ ಚೇಂಜಸ್ ಇರೋದಿಲ್ಲ. ಸೊ ನೋಡಬಹುದು, ಹೆಡ್ಲೈಟ್ ನಿಮಗೆ ಪಿವಿ ನಲ್ಲಿ ಏನ್ ಸಿಗುತ್ತೆ ಅದೇ ಹೆಡ್ಲೈಟ್ ಇಲ್ಲಿ ಕೂಡ ಕ್ಯಾರಿ ಆಗಿರುವಂತದ್ದು. ಇಂಡಿಕೇಟರ್ ಇಲ್ಲಿ ಬಂದ್ರೆ ನಿಮಗೆ ಲೋ ಬೀಮ್ ಐ ಬೀಮ್ ಎಲ್ಲ ಇಲ್ಲಿ ಈಚೆ ಸೈಡ್ ಅಲ್ಲಿ ಕೊಟ್ಟಿರುವಂತದ್ದು. ಇನ್ನ ಇದ್ರಲ್ಲಿ ಕೂಡ ವೀಲ್ ಬಂದ್ಬಿಟ್ಟು ವೀಲ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇದ್ರಲ್ಲಿ ಕೂಡ ಸೇಮ್ R14 ಇದೆ. ಸೊ 14 ಇಂಚ್ ನ ವೀಲ್ ಇರುವಂತದ್ದು. ಇನ್ನ ನಿಮಗೆ ಡೋರ್ ಅಲ್ಲಿ ನಿಮಗೆ ಇವಿ ಅನ್ನುವಂತ ಒಂದು ವರ್ಡಿಂಗ್ ಕೂಡ ಕೊಟ್ಟಿರುವಂತದ್ದು ನೀವು ನೋಡಬಹುದು. ಗಾಡಿ ಸ್ವಲ್ಪ ಡಸ್ಟ್ ಕಂಡೀಷನ್ ಅಲ್ಲಿ ಇದೆ. ಇನ್ನ ಈ ಸೈಡ್ ಲುಕ್ ಇಂದ ನೀವು ನೋಡಬಹುದು, ಕಾಲರ್ ಶಾರ್ಪ್ ಎಡ್ಜಸ್ ನೋಡಬಹುದು. ಇದು ಪಿವಿ ನಲ್ಲಿ ನಾನು ಹೇಳಿಲ್ಲ, ಯಾಕೆಂತ ಹೇಳಿದ್ರೆ ಮರ್ತೋಗ್ಬಿಡ್ತು. ಸೊ ನೋಡಬಹುದು ಈ ಎಡ್ಜಸ್ ಇದೆಯಲ್ಲ, ಇದು ಒಂಥರ ಮೇನ್ ಲುಕ್ ಕೊಡುತ್ತೆ. ಸೊ ಈ ಎಡ್ಜಸ್ ಏನಿದೆ ಇದು ಫ್ರಂಟ್ ಟು ಬ್ಯಾಕ್ ತನಕ ಹೇಗೆ ಬರುತ್ತೆ ನೀವು ನೋಡಬಹುದು ಎಡ್ಜಸ್. ಇದೊಂದು ಸೈಡ್ ಇಂದ ಒಂದು ಲುಕ್ ಅಂತ ಹೇಳ್ಬೋದು ಈ ಒಂದು ಎಡ್ಜಸ್. ಇನ್ನು ಈ ಕಲರ್ ಕೂಡ ಒಂಥರ ಡಿಸೆಂಟ್ ಕಲರ್ ಆಗಿದೆ, ಚೆನ್ನಾಗಿದೆ. ಈ ಒಂದು ಕಲರ್ ಕೂಡ ಓಷನ್ ಬ್ಲೂ ಕೂಡ ಇಷ್ಟ ಆಯ್ತು. ಈ ಒಂದು ಕಾಪರ್ ಕಲರ್ ಕೂಡ ತುಂಬಾನೇ ಇಷ್ಟ ಆಯ್ತು, ನೋಡ್ಬೋದು ಹೇಗಿದೆ ಅಂತ. ಇನ್ನ ಇದ್ರಲ್ಲಿ ನಿಮ್ಗೆ ನೋಡ್ಬೋದು ವೀಲ್ ಕ್ಯಾಪ್ ಕೊಟ್ಟಿರುವಂತದ್ದು. ಇದು ಟಾಪ್ ಎಂಡ್ ಆಗಿದ್ರೆ ಅಲೈ ಬರ್ಬೋದು, ಆದ್ರೆ ಇದರಲ್ಲಿ ವೀಲ್ ಕ್ಯಾಪ್ ಕೊಟ್ಟಿರುವಂತದ್ದು. ವೀಲ್ ಕ್ಯಾಪ್ ನ ಒಂದು ಡಿಸೈನ್ ನೋಡ್ಬೋದು, ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಇದು ಸೂಪರ್ ಆಗಿದೆ. ಪಿವಿಗಿಂತನೂ ಇದೊಂಥರ ಜಾಸ್ತಿ ಅಟ್ರಾಕ್ಷನ್ ಆಗಿರುವಂತದ್ದು. ಇನ್ನ ಇದು ಇವಿ ಆಗಿರೋದ್ರಿಂದ ವೈಟ್ ಕಲರ್ ಅಲ್ಲಿ ಟಿ ಲೋಗೋ ಬರುವಂತದ್ದು ನೀವು ನೋಡ್ಬೋದು. ಈ ಒಂದು ಲುಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಸೈಡ್ ಇಂದ ನೋಡೋದಾದ್ರೆ ನೋಡ್ಬೋದು ನೀವು ಹೇಗ್ ಕಾಣುತ್ತೆ ವೀಲ್ ಕ್ಯಾಪ್ ನ ಒಂದು ಡಿಸೈನ್ ಅಂತ. ಇನ್ನ ಸೈಡ್ ಅಲ್ಲಿ ಬರೋದಾದ್ರೆ ನಿಮಗೆ ಇಂಡಿಕೇಟರ್ ಈಗಾಗಲೇ ಹೇಳಿರೋ ತರ ಇದು ಇಂಡಿಕೇಟರ್ ನಿಮಗೆ ಮಿರರ್ ಅಸೆಂಬಲ್ ಅಲ್ಲಿ ಕೊಟ್ಟಿರುವಂತದ್ದಾಗಿದ್ರೆ, ಡೋರ್ ಹ್ಯಾಂಡಲ್ ನಿಮಗೆ ನಾರ್ಮಲ್ ಅಲ್ಲಿ ಓಲ್ಡ್ ಅಲ್ಲೇ ಕ್ಯಾರಿ ಆಗಿರುವಂತದ್ದು. ಇನ್ನ ಪೆಟ್ರೋಲ್ ಅಲ್ಲಿ ಆಗಿರ್ಬೋದು, ಇವಿಲ್ ಆಗಿರ್ಬೋದು, ಇದು ಚಾರ್ಜಿಂಗ್ ಸಾಕೆಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಪಿವಿಲ್ ಆಗಿದ್ರೆ ಫ್ಯೂಲ್ ಲೈಟ್ ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ರೇರ್ ಅಲ್ಲಿ ನೀವು ನೋಡಬಹುದು ಟಿಯಾಗೋ ಅನ್ನೋದು ಅದರಲ್ಲೆಲ್ಲ ಸಿಲ್ವರ್ ಕಲರ್ ಅಲ್ಲಿ ವರ್ಡಿಂಗ್ಸ್ ಕೊಟ್ಟಿದ್ರೆ, ಇದರಲ್ಲಿ ನಿಮಗೆ ಟಿಯಾಗೋ ಇವಿ ಅನ್ನೋದು ಬ್ಲಾಕ್ ವರ್ಡಿಂಗ್ ನೀವು ಕಾಣಕ್ ಸಿಗುತ್ತೆ. ಅಲ್ಲಿಂದ ಸೇಮ್ ಫ್ರಂಟ್ ಅಲ್ಲಿ ಕೊಟ್ಟಿರೋ ತರನೇ ಟಿ ಲೋಗೋ 2D ನಲ್ಲಿ ಇರುವಂತದ್ದು, ಅದು ವೈಟ್ ಕಲರ್ ನಲ್ಲಿ. ಇನ್ನ ನಮ್ಮ ಕೈಯಲ್ಲಿ ಕೀ ಇದೆ ಅಂತ ಹೇಳಿದ್ರೆ ನಾವು ಗಾಡಿ ಲಾಕ್ ಮಾಡ್ಬಿಟ್ಟು ಹೋಗಿ ಬರುವಾಗ ಸೀದಾ ಫ್ರಂಟ್ ಇಂದ ಅನ್ಲಾಕ್ ಮಾಡುವಂತದ್ದಿಲ್ಲ, ಇಲ್ಲೇ ಕೀ ಹಾಕ್ಬಿಟ್ಟು ಓಪನ್ ಮಾಡ್ಬೋದು. ಇದು ಮಿಡ್ ಆಗಿರೋದ್ರಿಂದ, ಮಿಡ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಆಗಿರೋದ್ರಿಂದ ಇದರಲ್ಲಿ ಕ್ಯಾಮ್ರಾ ಬರಲ್ಲ. ಕ್ಯಾಮ್ರಾ ಮಾಡೋದಾದ್ರೆ ನಾವು ಆಕ್ಸೆಸರೀಸ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಮಾಡ್ಕೊಳ್ತೀವಿ ಅಂತಂದ್ರೆ ಇದನ್ನ ರಿಮೂವ್ ಮಾಡ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಫಿಟ್ ಮಾಡ್ಕೊಳ್ಬಹುದು. ಇನ್ನ ಬೂಟ್ ನ ಓಪನ್ ಮಾಡೋದಾದ್ರೆ ಇಲ್ಲಿ ಕೈಗೆ ಹಾಕಕ್ಕೆ ಸ್ಪೇಸ್ ಕೊಟ್ಟಿರುವಂತದ್ದು. ಇನ್ನ ರೇರ್ ಇದು ಟೈಲ್ ಲ್ಯಾಂಪ್ ಎಲ್ಲ ಹೇಳೋದಾದ್ರೆ ಇದು ಪಿವಿ ನಲ್ಲಿ ಸೇಮ್ ಕ್ಯಾರಿ ಆಗಿರುವಂತದ್ದು. ಬ್ರೇಕ್ ಲೈಟ್ ಆಗಿರ್ಬೋದು, ಇಂಡಿಕೇಟರ್ ಆಗಿರ್ಬೋದು, ರಿವರ್ಸ್ ಲೈಟ್ ಆಗಿರ್ಬೋದು, ಎಲ್ಲ ಇಲ್ಲೇ ಬಂದಿರುವಂತದ್ದು ಸೇಮ್ ಕ್ಯಾರಿ ಆಗಿರುವಂತದ್ದು ನೀವು ನೋಡ್ಬೋದು. ಇನ್ನ ಇದರಲ್ಲಿ ನಿಮಗೆ ಪಿವಿ ನಲ್ಲಿ ಹೇಳಕ್ಕೆ ಆಗ್ಲಿಲ್ಲ, ಇದರಲ್ಲಿ ನಿಮಗೆ 2 ಸೆನ್ಸರ್ಗಳನ್ನ ಕೊಟ್ಟಿರುವಂತದ್ದು. ಬಂಪರ್ ಅಲ್ಲಿ ನೀವು ನೋಡ್ಬೋದು 2 ಸೆನ್ಸರ್ಗಳನ್ನ ಕೊಟ್ಟಿರುವಂತದ್ದು. ಇನ್ನು ಕೆಳಗೆ ನಂಬರ್ ಪ್ಲೇಟ್ ಬರುವಂತದ್ದು. ಸೊ ಸೈಡ್ ಲುಕ್ ಇಂದ ನೋಡ್ಕೊಂಡ್ಬಿಡಿ. ಇನ್ನ ಇದ್ರಲ್ಲಿ ಕೂಡ ಜಾಸ್ತಿ ಏನು ಹೇಳಕ್ ಹೋಗಲ್ಲ, ಯಾಕೆಂತ ಹೇಳಿದ್ರೆ ಪಿವಿ ನಲ್ಲಿ ಸೇಮ್ ಡಿಟ್ಟೋ ಏನ್ ಚೇಂಜಸ್ ಇಲ್ಲ. ಪಿವಿ ನಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರೋ ತರನೇ ಲೈಟ್ ಗ್ರೇ, ಅದಕ್ಕಿಂತ ತುಂಬಾ ಲೈಟ್ ಗ್ರೇ ಈ ಒಂದು ಇದು ಡೋರ್ ಪ್ಯಾಡ್ ಕಲರ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಎಲ್ಲ ಇಂಟೀರಿಯರ್ ನಿಮಗೆ ಅದೇ ತರ ಸಿಗುತ್ತೆ. ರೆಕ್ಸಿನ್ ಕೂಡ ಚೇಂಜಸ್ ಏನು ಇಲ್ಲ.
ಪಿ ವಿನಲ್ಲಿ ಏನು ಕೊಟ್ಟಿದ್ದಾರೆ ಅದೇ ತರ ಇವಿನಲ್ಲಿ ಕೂಡ ರೆಕ್ಸಿನ್ ಆಗಿರ್ಬೋದು, ಇದು ಸೀಟ್ ಕಲರ್ ಆಗಿರ್ಬೋದು, ಡೋರ್ ಪ್ಯಾಡ್ ಕಲರ್ ಆಗಿರ್ಬೋದು, ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಸೇಮ್ ಇರುವಂತದ್ದು. ಆದ್ರೆ ಇವಿಲಿ ಗೇರ್ ಅದೆಲ್ಲ ಬಗ್ಗೆ ಮತ್ತೆ ತೋರಿಸ್ತೀನಿ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ನೀವು ನೋಡ್ಬೋದು, ಮಿರರ್ ಅಡ್ಜಸ್ಟ್ಮೆಂಟ್ ಕೆಳಗೆ ಮೇಲೆ ಆಗಿರ್ಬೋದು, ಲೆಫ್ಟ್ ರೈಟ್ ಆ ಥರ ಎಲ್ಲ ತೋರಿಸ್ಬೋದು. ಟಾಪ್ ಎಂಡ್ ಅಲ್ಲಿ ನಿಮಗೆ ಹಿಂಗ್ ಬಟನ್ ಇಲ್ಲೊಂದು ಡಾಟ್ ಕೊಡ್ತಾರೆ, ಇದು ಕೆಳಗೆ ಹಿಂಗ್ ಮಾಡಿದ್ರೆ ಮಿರರ್ ಆಟೋ ಫೋಲ್ಡ್ ಆಗುವಂಥದ್ದು ಕೊಟ್ಟಿರುವಂಥದ್ದು. ಇದ್ರಲ್ಲಿ ಕೂಡ ಸೇಮ್ ಕಪ್ ಹೋಲ್ಡ್, ಇದು ಬಾಟಲ್ ಹೋಲ್ಡರ್ ಆಗಿರ್ಬೋದು, ಕಾಯಿನ್ಸ್ ಏನಾದ್ರು ಹಾಕೊಳ್ತೀನಿ ಅಂತಂದ್ರೆ ಅದು ಕೂಡ, ಇನ್ನು ವಿಂಡೋಸ್ ನ ಆಪರೇಟ್ ಮಾಡೋದು, ಡೌನ್ ಅಪ್ ಮಾಡೋದಾದ್ರೆ ಇಲ್ಲಿ ಬಟನ್ಸ್ ನೀವು ನೋಡ್ಬೋದು. ಇನ್ನು ನಿಮಗೆ ಇಲ್ಲಿ ಕೀ ಬಂದು ತೋರಿಸ್ಬಿಡ್ತೀನಿ. ಕೀ ಈಗಾಗಲೇ ತೋರಿಸಿರ್ತಾರ, ಒಂದು ನಾರ್ಮಲ್ ಕೀ ಕೊಟ್ರೆ, ಇನ್ನೊಂದು ಆಫ್, ಇದು ಲಾಕ್ ಅನ್ಲಾಕ್ ಹೆಡ್ಲೈಟ್ ಆನ್ ಮಾಡುವಂಥದ್ದು ಕೊಡುತ್ತೆ. ಆಮೇಲೆ ಈ ಕೀ ಕೂಡ ಫೋಲ್ಡ್ ಮಾಡ್ಕೋಬಹುದು. ಇದ್ರಲ್ಲಿ ಕೂಡ ಬ್ರೇಕ್ ಮತ್ತೆ ಎಕ್ಸಲೇಟರ್ ಪೆಡಲ್ ಬರುತ್ತೆ, ಒಂದು ಡೆಡ್ ಪೆಡಲ್ ಬರುತ್ತೆ. ಇಲ್ಲಿ ಪೇಪರ್ ತೆಗೆದ್ರೆ ನೀವು ನೋಡಬಹುದು ಡೆಡ್ ಪೆಡಲ್, ಲೆಫ್ಟ್ ಲೆಗ್ ನ ಇಟ್ಕೊಳ್ಳಕ್ಕೆ. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ, ನಿಮಗೆ ರೇರ್ ಅಲ್ಲಿ ಏನಾದ್ರು ಇಟ್ಕೊಳ್ಳೋದಾದ್ರು ಒಂದು ಹೋಲ್ಡರ್ ಕೊಟ್ಟಿರುವಂತದ್ದು. ಏನೋ ಬಾಟಲ್ಸ್ ಏನಾದ್ರು ಇಡ್ತೀನಿ ಅಂತಂದ್ರೆ, ಇಲ್ಲಿ ಕಾಯಿನ್ಸ್ ಏನಾದ್ರು ಇಡ್ತೀನಿ ಅಂತ ಒಂದು ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಟಾಪ್ ಎಂಡ್ ಅಲ್ಲಿ ಇಲ್ಲಿ ಡಮ್ಮಿ ಕೊಟ್ಟಿದ್ದಾರೆ ಅಂತಂದ್ರೆ, ಟಾಪ್ ಎಂಡ್ ಅಲ್ಲಿ ನಿಮಗೆ 100% ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಇನ್ನು ಇಲ್ಲಿ ನಿಮಗೆ ಕಪ್ ಹೋಲ್ಡರ್ ಕೂಡ ಕೊಟ್ಟಿರುವಂತದ್ದು. ಹ್ಯಾಂಡ್ ಬ್ರೇಕ್ ನೀವು ನೋಡಬಹುದು, ಪಿ ನಲ್ಲಿ ಇರುವಂತದ್ದೇ ಇಲ್ಲಿ ಕ್ಯಾರಿ ಆಗಿರುವಂತದ್ದು. ಇನ್ನು ಇದು ಡ್ರೈವ್ ಮೋಡ್ ಆಗಿರ್ಬೋದು, ಸ್ಪೋರ್ಟ್ಸ್ ಮೋಡ್ ಕೂಡ ಇಲ್ಲಿ ಹಾಕೋಬಹುದು ಆಪ್ಷನ್. ಇಲ್ಲಿ ಕೂಡ ನೀವು ಮೊಬೈಲ್ ಅನ್ನ ಇಟ್ಕೊಳ್ತೀನಿ ಅಂತಂದ್ರೆ ಇಟ್ಕೋಬಹುದು. ಇನ್ನು ಇದು ಎ ಸಿ ಆಫ್ ಆನ್ ಜಾಸ್ತಿ ಕಮ್ಮಿ ಎಲ್ಲ, ಇದು ಎ ಸಿ ಆನ್ ಮಾಡಿದ್ರೆ ಈ ತರ ಒತ್ತಬೇಕಾಗುತ್ತೆ. ಎ ಸಿ ಜಾಸ್ತಿ ಕಮ್ಮಿ ಅಂದ್ರೆ ಏರ್ ಜಾಸ್ತಿ ಸರ್ಕ್ಯುಲೇಷನ್ ಬೇಕು ಅಂತಂದ್ರೆ ಜಾಸ್ತಿಗೆ ಜಾಸ್ತಿಗೆ ಈ ತರ ರೊಟೇಟ್ ಮಾಡ್ಬೋದು, ಕಮ್ಮಿಗಾದ್ರೆ ಈ ತರ ಆಪೋಸಿಟ್ ತಿರುಗಿಸ್ಬೇಕಾಗುತ್ತೆ. ಇದ್ರ ಕೂಡ ಟೆಂಪರೇಚರ್ ಜಾಸ್ತಿ ಕಮ್ಮಿ ಅಂದ್ರೆ ಒಳಗಿನ ಒಂದು ಟೆಂಪರೇಚರ್ ನ ಕಮ್ಮಿ ಜಾಸ್ತಿ ಮಾಡ್ಕೊಳ್ಳೋದಾದ್ರು ಇದನ್ನು ಕೂಡ ಹಿಂದೆ ಇದ್ ಮಾಡ್ಬೇಕು. ಎ ಸಿನ ಆಟೋ ಅದ್ರಲ್ಲಿ ಮಾಡಿದ್ರೆ ಒಂಥರ ಜಾಸ್ತಿ ಎ ಸಿ ಬರುತ್ತೆ, ಹೀಟ್ ಜಾಸ್ತಿ ಇದ್ರೆ. ಇದು ಬಟನ್ ಕೊಟ್ಟಿರುವಂತದ್ದು, ಇದು ಆಫ್ ಮಾಡ್ಕೊಳ್ಳುವಂಥದ್ದು. ಏನು ಬೇಡ ಅಂತಂದ್ರೆ ಆಫ್ ಮಾಡ್ಕೋಬಹುದು. ಇದು ನಿಮಗೆ ಇಲ್ಲಿ ಲೆಗ್ಗಿಗೆ ಮತ್ತೆ ಫೇಸಿಗೆ ಎರಡು ಕಡೆ ಒಂದೇ ಸತಿಗೆ ಎಟ್ ಅ ಟೈಮ್ ಎ ಸಿ ಬರ್ಬೇಕು ಅಂತಂದ್ರೆ ನೀವು ಇಲ್ಲಿ ಬಟನ್ ಒತ್ಕೋಬಹುದು. ಇದು ಡಮ್ಮಿ ಕೊಟ್ಟಿರುವಂತದ್ದು, ಇದು ಸರ್ಕ್ಯುಲೇಷನ್ಸ್ ಅಂದ್ರೆ ಫುಲ್ ಗಾಡಿಗೆ ಎ ಸಿ ಸಪ್ಲೈ ಆಗುವಂಥದ್ದು. ಇನ್ನು ಇಲ್ಲಿ ಸಾಕೆಟ್ ಕೊಟ್ಟಿರ್ತದೆ, ವೈರಿಂಗ್ ಚಾರ್ಜಿಂಗ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಇಲ್ಲಿ 12 ವೋಲ್ಟ್ಸ್ ನ ಒಂದು ಸಾಕೆಟ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು. ಇನ್ನು ಇದರಲ್ಲಿ ಇದು ಫ್ಯೂಲ್ ಲಿಡ್ ಗನ್ನ ಲಾಕ್ ಮಾಡ್ಕೊಂಡಿರುತ್ತೆ, ಲಾಕ್ ನ ಅನ್ಲಾಕ್ ಎಲ್ಲ ಮಾಡ್ಕೊಳ್ಳುವಂಥದ್ದು, ರೀಜೆನ್ಷನ್ ಮಾಡುವಂತ ಬಟನ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ಲೈಟ್ ಆಗಿರುವಂತ ಟಚ್ ಬಟನ್ಸ್ ಕೂಡ ಕೊಟ್ಟಿರುವಂತದ್ದು, ಇದ್ರಲ್ಲಿ ಕೂಡ ಟಚ್ ಇರುತ್ತೆ. ಸೊ ಇದು ಫೋರ್ ಇಂಡಿಕೇಟರ್ ಬಟನ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೀವು ನೋಡಬಹುದು. ಇನ್ನ ಎ ಸಿ ವಿಂಡ್ಸ್ ಕೂಡ ನೀವು ನೋಡ್ಕೊಳ್ಳಿ. ಇದೊಂಥರ ಚೆನ್ನಾಗಿದೆ. ಪಿ ವಿನಲ್ಲೂ ಇವಿನಲ್ಲೂ ಒಂದೇ ಡ್ಯಾಶ್ ಬೋರ್ಡ್, ಆದ್ರೂ ಇದೊಂಥರ ಚೆನ್ನಾಗಿದೆ ನೋಡಕ್ಕೆ. ಸೊ ನೋಡ್ಬೋದು ಡ್ಯಾಶ್ ಬೋರ್ಡ್ ಹೆಂಗೆ ಬ್ರೈಟ್ ಆಗಿ ಎದ್ದು ಕಾಣುತ್ತೆ ಅಂತ. ಇನ್ನ ಮೇನ್ ಆಗಿ ಹೇಳೋದಾದ್ರೆ ಈ ಸ್ಟೇರಿಂಗ್ ನೀವು ನೋಡ್ಬೋದು, ಸ್ಟೇರಿಂಗ್ ಅಲ್ಲಿ ಚೇಂಜ್ ಆಗಿರುವಂತದ್ದು. ಇದೀಗ ಆನ್ ಮಾಡ್ತೀನಿ. ಸ್ಟೇರಿಂಗ್ ಅಲ್ಲಿ ನಿಮಗೆ ಇಷ್ಟ ಆಗಲ್ಲ ಹಾರ್ನ್ ಇಲ್ಲಿ ಒತ್ತಿದ್ರೆ ಹಾರ್ನ್ ಬರುತ್ತೆ, ಆತರ ಇಲ್ಲ. ಹಾರ್ನ್ ಬಂದ್ಬಿಟ್ಟು ಇಲ್ಲೇ ಒತ್ತಬೇಕಾಗುತ್ತೆ. ಈ ಒಂದು ಪೋರ್ಷನ್ ಏನಿದೆ ಇಲ್ಲಿ ಮಾರ್ಕ್, ಈ ಎಸೆಂಬಲ್ ಮಾತ್ರ ಹಾರ್ನ್ ಕೆಲಸ ಮಾಡುತ್ತೆ. ಈ ಬಟನ್ಸ್ ಎಲ್ಲ ಹಾರ್ನ್ ಕೆಲಸ ಮಾಡಲ್ಲ. ಬೇರೆ ಗಾಡಿಗಳಲ್ಲಿ ಇಲ್ಲಿ ಎಲ್ಲ ಒತ್ತಿದ್ರೆ ಸಾಕಿತ್ತು, ಹಿಂಗೆ ಆನ್ ಮಾಡಿದ್ರೆ ಹಾರ್ನ್ ಆಗೋಂಗೆ. ಆದ್ರೆ ಈ ಒಂದು ಗಾಡಿಯಲ್ಲಿ ಬರಲ್ಲ. ಇದು 2 ಸ್ಪೋಕ್ ಸ್ಟೇರಿಂಗ್. ಸೊ ಇದೀಗ ನೋಡಿ ಕೀ ಹಾಕಿದೀನಿ, ಆನ್ ಮಾಡಿದ ತಕ್ಷಣ ಟಿ ಲೋಗೋ ಬರುತ್ತೆ. ಸೊ ಇದ್ರಲ್ಲಿ ಕೂಡ ಹೇಳೋದಾದ್ರೆ ಮ್ಯೂಟ್ ಆಪ್ಷನ್, ಅಂದ್ರೆ ಗಾಡಿ ಓಡಿಸ್ತಾನೆ ಬೇಕಾದ್ರೂ ಇದು ಆಫ್ ಆಪ್ಷನ್ ಇದು ಆಪರೇಟ್ ಮಾಡ್ಬೋದು. ಸೊ ಇದರಲ್ಲಿ ವಾಲ್ಯೂಮ್ ಜಾಸ್ತಿ ಇದು ಕಮ್ಮಿ ಮಾಡ್ಕೋಬಹುದು. ಇದು ಕಾಲ್ ಅಟೆಂಡ್ ಮಾಡೋದು, ಕಟ್ ಮಾಡೋದು, ಬ್ಲೂಟೂತ್ ಕನೆಕ್ಟ್ ಮಾಡಿ ಬ್ಲೂಟೂತ್ ನ ಆಪರೇಟ್ ಮಾಡೋದು, ಚಾನಲ್ ಚೇಂಜ್ ಮಾಡೋದು, ವಾಯ್ಸ್ ಅಸಿಸ್ಟೆಂಟ್ ಕೂಡ ಕೊಟ್ಟಿರುವಂತದ್ದು ನೋಡ್ಬೋದು. ಇನ್ನು ಇಲ್ಲಿ ಕೂಡ ನಿಮಗೆ ತೋರಿಸುತ್ತೆ ಎನ್ ಅಂತ ತೋರಿಸ್ತಾ ಇದೆ. ಗಾಡಿ ಈಗ ಸ್ಟಾರ್ಟ್ ಮಾಡ್ತೀನಿ. ಬ್ರೇಕ್ ನ ಪ್ರೆಸ್ ಮಾಡಿಬಿಟ್ಟು ಕೀನ ಸ್ಟಾರ್ಟ್ ಸೈಡ್ಗೆ ರೊಟೇಟ್ ಮಾಡ್ಬೇಕಾಗುತ್ತೆ, ಟಿಲ್ಟ್ ಮಾಡ್ಬೇಕಾಗುತ್ತೆ. ಸೊ ರೆಡಿ ಅಂತ ಬರ್ತಾ ಇದೆ. ಸೊ ನೋಡ್ಬೋದು ಎನ್ನದು ಕೆಳಗೆ ರೆಡಿ ಅಂತ ತೋರಿಸ್ತಾ ಇದೆ. ಅದು ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಿದ್ರೆ ಬರುತ್ತೆ. ನಿಮಗೆ ಇಲ್ಲಿ ಕ್ಲಸ್ಟರ್ ಅಲ್ಲಿ ನೀವು ನೋಡೋದಾದ್ರೆ ನೋಡ್ಬೋದು, ಇದು ಬ್ಯಾಟ್ರಿ ಚಾರ್ಜ್ ಎಷ್ಟು ರೇಂಜ್ ಹೋಗುತ್ತೆ ಅನ್ನೋದು. ಇದು ಟೆಂಪರೇಚರ್ ಬ್ಯಾಟ್ರಿದು. ಇದು ಡ್ರೈವ್ ಮೋಡ್ ಒಂಥರ RPM ತರ ಎದ್ದೇಳುವಂಥದ್ದು. ಇಲ್ಲಿ ನಿಮಗೆ ಸ್ಪೀಡ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಸೀಟ್ ಬೆಲ್ಟ್ ಕೂಡ ತೋರಿಸುತ್ತೆ. ಒಬ್ಬ ಕೂತಿದ್ದಾರೆ ಡ್ರೈವರ್ ಸೀಟ್ ಅಲ್ಲಿ, ಸೊ ಸೀಟ್ ಬೆಲ್ಟ್ ಹಾಕಿಲ್ಲ, ಅದಕ್ಕಾಗಿ ತೋರಿಸ್ತಾ ಇರುವಂತದ್ದು. ಇನ್ನು ಟೈಮ್ ಆಗಿರ್ಬೋದು, ಓಡೋಮೀಟರ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು ಎಲ್ಲ ಇಲ್ಲಿ ತೋರಿಸುವಂಥದ್ದು. ಅದನ್ನ ಕೂಡ ನೋಡ್ಕೋಬಹುದು. ಟ್ರಿಪ್ A B ಅದೆಲ್ಲ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳುವಂತ ಬಟನ್ ಕೂಡ ಇಲ್ಲಿ ಸೆಟ್ ಮಾಡ್ಕೊಳ್ಳುವಂತ ಬಟನ್ ಕೂಡ ಕೊಟ್ಟಿರುವಂತದ್ದು ನೋಡ್ಬೋದು. ಇನ್ನು ನಿಮಗೆ ಇಲ್ಲಿ ಆನ್ ಮಾಡಿದ್ರೆ ಸೊ ಟಚ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ಎಕ್ಸ್ ಶೋರೂಮ್ ನ ಪ್ರೈಸ್ 8 lakh ಇಂದ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿ ಎಲ್ಲ ಬಂದ್ಬಿಟ್ಟು ಒಂದು
8 ವರ್ಷ ವಾರಂಟಿ ಕೂಡ ಸಿಗುವಂಥದ್ದು ಬ್ಯಾಟ್ರಿಗಳು. ಇನ್ನು ಇದರಲ್ಲಿ ಕೂಡ ನಿಮಗೆ ಸನ್ವೈಸರ್ ಕೊಟ್ಟಿರುವಂಥದ್ದು, ಸೊ ಡ್ರೈವರ್ ಸೈಡ್ 2 ಕಡೆ ಕೊಟ್ಟಿರುವಂಥದ್ದು, ಇನ್ನು ಹ್ಯಾಂಡಲ್ಗಳು ಕೊಟ್ಟಿರುವಂಥದ್ದು. ಡ್ರೈವರ್ ಸೈಡ್ ಬಿಟ್ಟು ಅಲ್ಲಿಂದ ರೂಫ್ ಅಲ್ಲಿ ಒಂದು ಲೈಟ್ ಕೂಡ ಕೊಟ್ಟಿರುವಂಥದ್ದು. ಇದು ಡೋರ್ ಓಪನ್ ಆದ್ರೆ ಇಷ್ಟಕ್ಕಿದ್ರೆ ಡೋರ್ ಓಪನ್ ಆದ್ರೆ ಲೈಟ್ ಬರುತ್ತೆ, ಇದು ಆನ್ ಆಗುತ್ತೆ, ಆನ್ ಮಾಡ್ಕೊಳ್ಳುವಂಥದ್ದು. ಸೊ ಸೀಟ್ ಆಗಿ ತೋರ್ಸಾಗಿದೆ. ಇದು ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಿರುತ್ತೆ, ಸ್ಟಾರ್ಟ್ ಆದ್ಮೇಲೆ ಎನ್ ಅಲ್ಲಿ ಲೈಟ್ ಉರಿತಾ ಇದೆ ನೋಡ್ಬೋದು. ಇದನ್ನ ಬಟನ್ ಟಚ್ ಅಲ್ಲ, ಬ್ರೇಕ್ ನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಬ್ರೇಕ್ ನ ಒತ್ಬಿಟ್ಟು ನಾವು ಮೂಡ್ ನ ಸೆಟ್ ಮಾಡ್ಬೇಕಾಗುತ್ತೆ. ಸೊ ನೋಡಿ, ಡ್ರೈವ್ ಮೂಡ್ ಆಯ್ತು. ಪುನಃ ಬ್ರೇಕ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಪೋರ್ಟ್ಸ್ ಮೂಡ್ ಆಯ್ತು. ಸೊ ಬ್ರೇಕ್ ನ ಪ್ರೆಸ್ ಮಾಡ್ಕೊಂಡೇ ಇದ್ದೀನಿ, ಡ್ರೈವ್ ಮೂಡ್, ನ್ಯೂಟ್ರಲ್, ರಿವರ್ಸ್. ಇದು ಬೇಸಿಕಲಿ ಸೆಕೆಂಡ್ ಸ್ಟೆಪ್ ಆಗಿರೋದ್ರಿಂದ, ಇದು ಮಿಡ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಕ್ಯಾಮರಾ ಕೊಟ್ಟಿಲ್ಲ. ಆಗ್ಲೇ ಹೇಳಿರೋ ತರ ಕ್ಯಾಮರಾ ಕೊಡದೇ ಇರೋ ರೀಸನ್ ಇಂದ ಇಲ್ಲಿ ಈ ತರ ಒಂದು ಡಾಟ್ಸ್ ಗಳು ಕಾಣುತ್ತೆ. ಇದು ನಾವು ಎಷ್ಟು ಹತ್ರ ಹೋಗ್ತೀವಿ ಅಷ್ಟು ಹತ್ರಕ್ಕೆ ಅದು ಮಾರ್ಕಿಂಗ್ ತೋರ್ಸ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ ಅನ್ನೋದನ್ನ ಇಲ್ಲಿ ಕೊಡುತ್ತೆ. ಆಮೇಲೆ ಬಜಾರ್ ಮೂಲಕ ಏನಾದ್ರು ಹತ್ರದಲ್ಲಿ ಇದೆಯಾ ಅನ್ನೋದು ವಾರ್ನಿಂಗ್ ಕೂಡ ಕೊಡುವಂತದ್ದು. ಇದಿಷ್ಟು ಇಂಟೀರಿಯರ್. ಇನ್ನು ಮಿರರ್ ನ ಅಡ್ಜಸ್ಟ್ ಮಾಡಿ ತೋರಿಸಿಲ್ಲ, ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಸೊ ಜಸ್ಟ್ ಸಿಂಪಲ್. ಬಾನೆಟ್ ನ ಓಪನ್ ಮಾಡೋದ್ರೆ ಆಗ್ಲೇ ತರನೇ ಇಲ್ಲೊಂದು ಲಿವರ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಎಳೆಯೋದು. ಡೋರ್ ಓಪನ್ ಮಾಡೋದು, ಬಾನೆಟ್ ನ ಓಪನ್ ಮಾಡೋದ್ರೆ ಜಸ್ಟ್ ಲಿವರ್ನ ಈ ತರ ಮಾಡಿ ಇಟ್ಕೊಂಡು. ಸೊ ಇದು ಇಂಜನ್ ಕಂಪಾರ್ಟ್ ಅಲ್ಲ, ಮೋಟರ್ ಕಂಪಾರ್ಟ್. ಇದನ್ನು ನೋಡ್ಬೋದು, ಮೋಟರ್ ಕಂಪಾರ್ಟ್. ಇದ್ರಲ್ಲಿ ಬಂದ್ಬಿಟ್ಟು 2 ಕೂಲೆಂಟ್ ಟ್ಯಾಂಕ್ ಗಳು ಕೊಟ್ಟಿರ್ತಾರೆ. ಇದು ಚಾರ್ಜಿಂಗ್ ಆಗುವಾಗ ಬ್ಯಾಟ್ರಿನ ಕೂಲ್ ಮಾಡೋಂತ ಕೆಲಸ ಮಾಡಿದ್ರೆ, ಇದು ಮೋಟರ್ನ ರನ್ನಿಂಗ್ ಟೈಮ್ ಅಲ್ಲಿ ಕೂಲಿಂಗ್ ಮಾಡುವಂತ ಕೆಲಸ ಮಾಡುತ್ತೆ. ಇದು ವೈಪರ್ದು ಟ್ಯಾಂಕಿಗೆ ನೀರು ಹಾಕುವಂತ ಜಾಗ ಆಗಿರುತ್ತೆ. ಇದು ಬಂದ್ಬಿಟ್ಟು ABS ನ ಕೆಲಸ ಮಾಡುವಂತ ಸಿಸ್ಟಮ್. ಇದು ಮೋಟರ್ ಕಂಪಾರ್ಟ್ ಗಾಡಿನ ಒಂದು. ಇಲ್ಲಿ ಬ್ಯಾಟ್ರಿ ಕೊಟ್ಟಿರ್ತಾರೆ, ಅಂದ್ರೆ ಇದು ಕ್ಲಸ್ಟರ್ ನಾವು ಗಾಡಿ ಆಫ್ ಆನ್ ಮಾಡುವಂತದ್ದಾದ್ರೆ ಇದರಿಂದ ಆದ್ರೆ ಬ್ಯಾಟ್ರಿ ಬಂದ್ಬಿಟ್ಟು ಕೆಳಗಿರುತ್ತೆ. ಈ ಬ್ಯಾಟ್ರಿಯಿಂದ ಗಾಡಿ ಓಡಲ್ಲ. ನಾವೇನ್ ಕೂರ್ತೀವಿ ಸೀಟ್ ಕೆಳಗೆ ದೊಡ್ಡ ಬ್ಯಾಟ್ರಿ ಇಟ್ಟಿರ್ತಾರೆ, ಆ ಒಂದು ಬ್ಯಾಟ್ರಿಲಿ ನಿಮ್ಗೆ ಗಾಡಿ ರನ್ ಆಗುವಂಥದ್ದು. ಇದು ಬರೀ ಜಸ್ಟ್ ಆನ್ ಆಫ್ ಡ್ರೈವ್ ಮೋಡ್ ಆ ಥರ ಎಲ್ಲ ಒಂದು ಸಪ್ಲೈಗೆ ನಿಮಗೆ ಈ ಒಂದು ಬ್ಯಾಟ್ರಿ ಕೆಲಸ ಮಾಡುತ್ತೆ. ಟಿಯಾಗೋದಲ್ಲಿ ಮೋಟರ್ ಕಂಪಾರ್ಟ್ ಹೀಗಿರುತ್ತೆ. ನನಗೆ ತಿಳಿದಷ್ಟು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.